ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ। ಈ ವಿಡಿಯೋದಲ್ಲಿ ನಾವು PN ಜಂಕ್ಷನ್ ಮತ್ತೆ ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ। ಸೊ ಇವಾಗ PN ಜಂಕ್ಷನ್ ಅಂತ ಅಂದ್ರೇನು, P ಮತ್ತೆ N ಎರಡನ್ನೂ ಕೂಡ ಕಂಬೈನ್ ಮಾಡಿದಾಗ ಏನಾಯ್ತು PN ಜಂಕ್ಷನ್। ಸೊ N ಅಂತ ಅಂದ್ರೇನು, ಎಲೆಕ್ಟ್ರಾನ್ಸ್ ಗಳು ಜಾಸ್ತಿ ಇರ್ತವೆ। N ಅಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ ಗಳು। ಸೊ N ಅಂದ್ರೇನು, P ಅಂದ್ರೇನು ಫಸ್ಟ್ ಗೊತ್ತಾಗಬೇಕು ನಮಗೆ। ಸೆಮಿಕಂಡಕ್ಟರ್ಸ್ ಅಂತ ಬಂದಾಗ ಸೆಮಿಕಂಡಕ್ಟರ್ಸ್ ಅಲ್ಲಿ ನಮಗೆ ಎರಡು ಟೈಪ್ ಸೆಮಿಕಂಡಕ್ಟರ್ಸ್ ಬರುತ್ತೆ। ಒಂದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್। ಈ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಎರಡು ಟೈಪ್ ಆಫ್ ಎಲಿಮೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಇಂಪ್ಯೂರಿಟಿಗಳನ್ನ ಆಡ್ ಮಾಡ್ತಾ ಹೋಗ್ತೀವಿ। ಒಂದು ಸೆಮಿಕಂಡಕ್ಟರಿನ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಡಿಕ್ರೀಸ್ ಮಾಡೋದಕ್ಕೆ ನಾವು ಎರಡು ಟೈಪ್ ಆಫ್ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತೀವಿ। ಒಂದು ಯಾವುದು N ಟೈಪ್ ಇಂಪ್ಯೂರಿಟಿ, ಇನ್ನೊಂದು P ಟೈಪ್ ಇಂಪ್ಯೂರಿಟಿ। ಸೊ P ಟೈಪ್ ಇಂಪ್ಯೂರಿಟಿ ಅಂತ ಅಂದ್ರೇನು, ಟ್ರೈವೇಲೆಂಟ್ ಆಟಮ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ತೀವಿ। ಟ್ರೈವೇಲೆಂಟ್ ಆಟಮ್ಸ್, ಸೊ ಟ್ರೈವೇಲೆಂಟ್ ಆಟಮ್ಸ್ ಗಳನ್ನ ನಾವು ಇಂಪ್ಯೂರಿಟಿಗಳಾಗಿ ಆಡ್ ಮಾಡ್ತೀವಿ। ಟ್ರೈವೇಲೆಂಟ್ ಅಂತ ಅಂದ್ರೇನು, ಅವುಗಳ ಔಟರ್ ಆರ್ಬಿಟ್ ಅಲ್ಲಿ 3 ಎಲೆಕ್ಟ್ರಾನ್ಸ್ ಗಳು, ಫ್ರೀ ಎಲೆಕ್ಟ್ರಾನ್ಸ್ ಗಳು ಇರುತ್ತೆ। ಅದೇ ರೀತಿ N ಟೈಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಪೆಂಟಾವೇಲೆಂಟ್ ಆಟಮ್, ಪೆಂಟಾವೇಲೆಂಟ್ ಆಟಮ್ ಗಳನ್ನ ನಾವೇನ್ ಮಾಡ್ತೀವಿ, ಇಂಪ್ಯೂರಿಟಿಗಳಾಗಿ ಡೋಪ್ ಮಾಡ್ತಾ ಹೋಗ್ತೀವಿ। ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ, ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ। ಸೊ ಇವಾಗ ಪೆಂಟಾವೇಲೆಂಟ್ ಆಯ್ತು, ಟ್ರೈವೇಲೆಂಟ್ ಆಯ್ತು। ನೆಕ್ಸ್ಟ್ N ಟೈಪ್ ಅಲ್ಲಿ ಪೆಂಟಾವೇಲೆಂಟ್ ಅಂತ ಅಂದ್ರೇನು, ಪೆಂಟಾ ಅಂತ ಅಂದ್ರೆ ನೋಡಿ, ಈಗ ಯಾವುದೇ ಒಂದು ಸೆಮಿಕಂಡಕ್ಟರ್ಸ್ ನ ತಗೊಳ್ಳೋಣ। ಮೊದಲನೇದು ಯಾವುದು, ಸಿಲಿಕಾನ್ ಅನ್ನ ತಗೊಂಡ್ರೆ ನಮ್ಗೆ 4 ಎಲೆಕ್ಟ್ರಾನ್ಸ್ ಗಳು ಶೇರ್ ಆಗ್ತಾ ಹೋಗುತ್ತೆ। ಸೊ 4 ಎಲೆಕ್ಟ್ರಾನ್ಸ್ ಶೇರ್ ಆಗ್ಬೇಕಾದ್ರೆ ಇದರಲ್ಲಿ 5 ಎಲೆಕ್ಟ್ರಾನ್ಸ್ ಗಳಿವೆ। ಸೊ 5 ಎಲೆಕ್ಟ್ರಾನ್ಸ್ ಅಂತ ಅಂದ್ರೆ ಏನಾಯ್ತು, ಪೆಂಟಾವೇಲೆಂಟ್ ಅಂತ ಅಂದ್ರೇನು, ಆರ್ಸೆನಿಕ್ ಬರುತ್ತೆ। ಯಾವುದು, ಆರ್ಸೆನಿಕ್। ಆರ್ಸೆನಿಕ್ ಬಂದಾಗ ಸಿಲಿಕಾನ್ ಜೊತೆ ಶೇರ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ, ಸಿಲಿಕಾನ್ ಜೊತೆ ಶೇರ್ ಮಾಡ್ತಾ ಇದೆ। ಶೇರ್ ಮಾಡ್ಬೇಕಾದ್ರೆ ಇದು 4 ಇದೆ, ಇದರಲ್ಲಿ ಏನಾಗ್ತಾ ಇದೆ, 1 ಎಕ್ಸ್ಟ್ರಾ 5 ಇದೆ। ಆರ್ಸೆನಿಕ್ ಅಲ್ಲೇನು, ಪೆಂಟಾ ಅಂತ ಅಂದ್ರೆ 5 ಎಲೆಕ್ಟ್ರಾನ್ಸ್ ಗಳು ಇರುತ್ತೆ ಔಟರ್ ಆರ್ಬಿಟ್ ಅಲ್ಲಿ। ಸೊ 4 ಎಲೆಕ್ಟ್ರಾನ್ಸ್ ಸಾಕು ಸ್ಯಾಟಿಸ್ಫೈ ಮಾಡೋದಕ್ಕೆ, ಅಂದ್ರೆ ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಗೆ 4 ಎಲೆಕ್ಟ್ರಾನ್ ಸಾಕು। 1 ಎಲೆಕ್ಟ್ರಾನ್ ಏನಾಗಿರುತ್ತೆ, ಫ್ರೀ ಆಗಿ ಓಡಾಡ್ತಾ ಇರುತ್ತೆ। ಏನಾಗ್ತಾ ಇರುತ್ತೆ, 1 ಎಲೆಕ್ಟ್ರಾನ್ ಫ್ರೀ ಆಗಿ ಓಡಾಡ್ತಾ ಇರುತ್ತೆ। ಸೊ ಇದರಿಂದ ಏನ್ ಗೊತ್ತಾಗುತ್ತೆ, N ಟೈಪ್ ಅಲ್ಲಿ ನಮಗೆ ಎಲೆಕ್ಟ್ರಾನ್ಸ್ ಗಳು ಜಾಸ್ತಿ ಇರ್ತವೆ। ಸೊ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಸೊ ಏನಿರ್ತವೆ, ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ। ಅದೇ ರೀತಿ P ಅಲ್ಲಿ ಏನಾಗುತ್ತೆ, P ಅಂತ ಅಂದ್ರೆ ಏನು, P ಟೈಪ್ ಅಲ್ಲಿ ಟ್ರೈವೇಲೆಂಟ್ ಆಟಮ್। ಇಲ್ಲಿ 4 ಬೇಕು ನನಗೆ ಸ್ಯಾಟಿಸ್ಫೈ ಮಾಡೋದಕ್ಕೆ, ಆದರೆ ನನಗೆ ಕೇವಲ 3 ಇದೆ। ಸೊ ಯಾವ್ದು ಬರುತ್ತೆ, ಎಕ್ಸಾಂಪಲ್ ಟ್ರೈವೇಲೆಂಟ್ಗೆ ಅಲ್ಯೂಮಿನಿಯಂ ಬರುತ್ತೆ। ಕೇವಲ 3 ಎಲೆಕ್ಟ್ರಾನ್ ಇದ್ರೆ ಇನ್ನೊಂದು ಜಾಗ ಖಾಲಿ ಉಳಿತು। ಖಾಲಿ ಅಂತ ಅಂದ್ರೇನು, ಅದು ಹೋಲ್ ಆಗಿ ಉಳಿಯುತ್ತೆ। ಸೊ P ಟೈಪ್ ಅಲ್ಲಿ ಏನಿರುತ್ತೆ, ಜಾಸ್ತಿ ಹೋಲ್ಗಳಿರ್ತವೆ। ಸೊ ಹೋಲ್ಗಳನ್ನ ನಾವು ಪಾಸಿಟಿವ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ, ಎಲೆಕ್ಟ್ರಾನ್ಸ್ ನ ನೆಗೆಟಿವ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ। ಈಗ ನಾವೇನ್ ಮಾಡ್ತೀವಿ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಈ PN ಜಂಕ್ಷನ್ ಗೆ ಅಪ್ಲೈ ಮಾಡಿದಾಗ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನ PN ಜಂಕ್ಷನ್ ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಈ ಕಡೆಯಿಂದ ಎಲೆಕ್ಟ್ರಾನ್ಸ್ N ಟೈಪ್ N ಸೈಡ್ ಇಂದ P ಸೈಡ್ ಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಹೋಗ್ತವೆ। ಸೊ ಎಲೆಕ್ಟ್ರಾನ್ಸ್ ಗಳು ಏನ್ ಮಾಡ್ತವೆ, N ಸೈಡ್ ಇಂದ P ಸೈಡ್ ಗೆ ಹೋಗೋದಕ್ಕೆ ಟ್ರೈ ಮಾಡ್ತವೆ। ಅದೇ ರೀತಿ ಹೋಲ್ಸ್ ಗಳು P ಸೈಡ್ ಇಂದ N ಸೈಡ್ ಗೆ ಬರೋದಕ್ಕೆ ಟ್ರೈ ಮಾಡ್ತಾ ಹೋಗ್ತವೆ। ಈಗ ಎಲೆಕ್ಟ್ರಾನ್ಸ್ ಗಳೇನಾದ್ರೂ N ಸೈಡ್ ಇಂದ P ಸೈಡ್ ಗೆ ಹೋಗ್ತಾ ಇದಾವೆ ಅಂತಂದ್ರೆ ಏನ್ ಮಾಡ್ತವೆ, ಈಗ ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಸೊ ಅದೇನಾಗ್ತಾ ಇದೆ, ಜಂಪ್ ಆಗ್ತಾ ಇದೆ ಅಂದ್ರೆ ಅದರ ಜಾಗ ಖಾಲಿ ಉಳಿತಲ್ವಾ, ಖಾಲಿ ಉಳಿತು ಅಂತಂದ್ರೇನು, ಹೋಲ್। ಸೊ ಒಂದು ಎಲೆಕ್ಟ್ರಾನ್ ಈ ಕಡೆಯಿಂದ ಆ ಕಡೆ ಜಂಪ್ ಆಗ್ತಾ ಇದೆ ಅಂತಂದ್ರೆ ಹೋಲ್ಗಳನ್ನ ಕ್ರಿಯೇಟ್ ಮಾಡುತ್ತೆ। ನೋಡಿ, ಪ್ಲಸ್ ಹೋಲ್ ಅಂತಂದ್ರೆ ಪ್ಲಸ್। ನೆಕ್ಸ್ಟ್ ಅದೇ ರೀತಿ ಇಲ್ಲಿರುವಂತಹ ಹೋಲ್ಗಳು ಈ ಕಡೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಈ ಕಡೆಯಿಂದ ಬಂದಿರುವಂತಹ ಎಲೆಕ್ಟ್ರಾನ್ಗೆ ಜಾಗನೇ ಸಿಗಲ್ಲ, ಹೋಲ್ಗಳು ಈ ಕಡೆ ಟ್ರಾನ್ಸ್ಫರ್ ಆಗ್ತಿರೋದ್ರಿಂದ ಸೊ ಜಾಗನೇ ಇರೋದಲ್ವ। ಈಗ ಹೋಲ್ ಇದೆ ಅಂತ ಅಂದ್ರೆ ಅಲ್ಲಿಗೆ ಬಂದು ಕುತ್ಕೋಬಹುದು ಎಲೆಕ್ಟ್ರಾನ್, ಇಲ್ಲಿ ಹೋಲ್ಗಳು ಏನಾಗ್ತಾ ಇದೆ, ಟ್ರಾನ್ಸ್ಫರ್ ಆಗ್ತಾ ಇದೆ ಈ ಕಡೆ। ಅವಾಗ ಏನಾಯ್ತು, ಹೋಲ್ಗಳು ಕಡಿಮೆ ಆಗಿರೋದ್ರಿಂದ ಎಲೆಕ್ಟ್ರಾನ್ಸ್ ಬಂದ್ರು ಕೂಡ ಇಲ್ಲೇನಾಯ್ತು, ಎಲೆಕ್ಟ್ರಾನ್ಸ್ ಗಳು ಹಾಗೆ ಉಳ್ಕೊಳ್ಳುತ್ತೆ। ಸೊ ಎಲೆಕ್ಟ್ರಾನ್ಸ್ ಗಳು ಹಾಗೆ ಉಳ್ಕೊಂಡಾಗ ಏನಾಯ್ತು, ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಅಂತ ಅಂದ್ರೆ ನಮಗೆ ಎಲೆಕ್ಟ್ರಾನ್ಸ್ ಈ ಕಡೆ ಮೈನಾರಿಟಿ ಕ್ಯಾರಿಯರ್ಸ್, ಅದು ಈ ಕಡೆ ನಮಗೆ ಮೈನಾರಿಟಿ ಕ್ಯಾರಿಯರ್ಸ್ ಯಾವುದು, ಹೋಲ್ಸ್ ಗಳು ಆಗಿರ್ತವೆ। ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಅಂದ್ರೆ ಏನು, ಸಣ್ಣದಾಗಿ ಕರೆಂಟ್ ಅನ್ನ ಕಳಿಸೋದಕ್ಕೆ ಯೂಸ್ ಮಾಡುವಂತದನ್ನ ಏನಂತ ಕರಿತೀವಿ, ಮೈನಾರಿಟಿ ಕ್ಯಾರಿಯರ್ಸ್। ಈಗ ನೋಡಿ, N ಜಂಕ್ಷನ್ ಅಲ್ಲಿ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಕರೆಂಟ್ ನ ಜಾಸ್ತಿ ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ, ಎಲೆಕ್ಟ್ರಾನ್ ಪ್ರೊಡ್ಯೂಸ್ ಮಾಡುತ್ತೆ। ಅವಾಗ ಏನಾಗುತ್ತೆ, ಹೋಲ್ಗಳು
ಎಲೆಕ್ಟ್ರಾನ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಕರೆಂಟ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ಏನಂತ ಕರಿತೀವಿ ನಾವು, ಅದನ್ನ ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಕರಿತೀವಿ. ಎನ್ ಸೈಡ್ ಅಲ್ಲಿ ಎಲೆಕ್ಟ್ರಾನ್ಗಳು ಮೆಜಾರಿಟಿ ಕ್ಯಾರಿಯರ್ಸ್ ಮತ್ತೆ ಹೋಲ್ಸ್ಗಳು ಮೈನಾರಿಟಿ ಕ್ಯಾರಿಯರ್ಸ್. ಅದೇ ರೀತಿ ಪಿ ಸೈಡ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಮೈನಾರಿಟಿ ಕ್ಯಾರಿಯರ್ಸ್, ಹೋಲ್ಸ್ಗಳು ಮೆಜಾರಿಟಿ ಕ್ಯಾರಿಯರ್ಸ್. ಯಾವ್ದು ಜಾಸ್ತಿ ಇರುತ್ತೆ ಅದೇ ಮೆಜಾರಿಟಿ ಆಗಿರುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ, ಒಂದು ಫೀಲ್ಡ್ ಅನ್ನ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾನು ಅಪ್ಲೈ ಮಾಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಈ ಒಂದು ಜಂಕ್ಷನ್ ಏನಿರುತ್ತೆ, ಈ ಜಂಕ್ಷನ್ ಏನ್ ಮಾಡುತ್ತೆ, ಪಾಸ್ ಆಗೋದಕ್ಕೆ ಬಿಡಲ್ಲ. ಅಂದ್ರೆ ಅಷ್ಟು ಈಸಿಯಾಗಿ ಬಿಟ್ಬಿಡುತ್ತಾ? ಇಲ್ಲ. ಸೊ ರೆಸಿಸ್ಟೆನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಏನಕ್ಕೆ? ಈ ಎಲೆಕ್ಟ್ರಾನ್ ಈ ಕಡೆ ಬರೋದಕ್ಕೆ, ಈ ಹೋಲ್ ಈ ಕಡೆ ಬರೋದಕ್ಕೆ ರೆಸಿಸ್ಟೆನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಸೊ ಆ ರೆಸಿಸ್ಟೆನ್ಸ್ ತೋರಿಸುವಂತ ರೀಜನ್ ಅನ್ನ ಏನಂತ ಕರಿತೀವಿ ನಾವು? ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಪ್ಲೀಷನ್ ರೀಜನ್. ಸೊ ಈ ಡಿಪ್ಲೀಷನ್ ರೀಜನ್ ಏನ್ ಮಾಡುತ್ತೆ? ಈ ಡಿಪ್ಲೀಷನ್ ರೀಜನ್ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಫ್ಲೋ ಆಗೋದಕ್ಕೆ ಬಿಡೋದಿಲ್ಲ. ಎಲೆಕ್ಟ್ರಾನ್ಸ್ ಈ ಕಡೆಯಿಂದ ಈ ಕಡೆಗೆ, ಹೋಲ್ಸ್ ಈ ಕಡೆಯಿಂದ ಈ ಕಡೆಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಬಿಡಲ್ಲ. ಸೊ ಇದ್ರಲ್ಲಿ ಏನಾಗುತ್ತೆ? ಸ್ಟ್ಯಾಗ್ನೆಂಟ್ ಆಗಿರ್ತವೆ. ಈ ಪ್ಲಸ್ ಮೈನಸ್ ಹಾಗೆ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಸೊ ನಾನೇನು ಮೆನ್ಷನ್ ಮಾಡಿಲ್ಲ ನೋಡಿ. ಇದರಲ್ಲಿ ಸ್ಟ್ಯಾಗ್ನೆಂಟ್ ಆಗಿರೋದ್ರಿಂದ ಈ ಪಿ ಎನ್ ಜಂಕ್ಷನ್ ಅಥವಾ ಡಿಪ್ಲೀಷನ್ ರೀಜನ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಈ ಕಡೆಯಿಂದ ಈ ಕಡೆ ಹೋಗೋಕ್ಕಲ್ಲ, ಹೋಲ್ಸ್ಗಳು ಈ ಕಡೆಯಿಂದ ಈ ಕಡೆ ಹೋಗೋಕ್ಕಲ್ಲ. ಅಂದರೆ ಮೆಜಾರಿಟಿ ಕ್ಯಾರಿಯರ್ಸ್ ಕರೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗಲ್ಲ. ಯಾವಾಗ? ಇಲ್ಲಿರುವಂತ ಡಿಪ್ಲೀಷನ್ ರೀಜನ್ ನಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ಮತ್ತೆ ನಾವು ಅಪ್ಲೈ ಮಾಡ್ತಿರುವಂತ ಈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಸೇಮ್ ಇದ್ರೆ ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ, ನಾವು ಅಪ್ಲೈ ಮಾಡ್ತಿರುವಂತ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ರೆಸಿಸ್ಟೆನ್ಸ್, ಈ ಡಿಪ್ಲೀಷನ್ ರೀಜನ್ ಇನ ರೆಸಿಸ್ಟೆನ್ಸ್ ಈಕ್ವಲ್ ಆಗಿದ್ರು ಅಥವಾ ಲೆಸ್, ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕಿಂತ ರೆಸಿಸ್ಟೆನ್ಸ್ ಗಿಂತ ಕಡಿಮೆ ಅಥವಾ ರೆಸಿಸ್ಟೆನ್ಸ್ ಈಕ್ವಲ್ ಆಗಿದ್ರು ಕೂಡ ಏನಾಗುತ್ತೆ? ಇಲ್ಲಿ ಫ್ಲೋ ಆಗೋದಕ್ಕೆ ಬಿಡಲ್ಲ. ಯಾವುದನ್ನ? ಮೆಜಾರಿಟಿ ಕ್ಯಾರಿಯರ್ಸ್ ಅನ್ನ. ಅವಾಗ ಏನ್ ಮಾಡ್ತವೆ? ಕರೆಂಟ್ ಏನಾಗುತ್ತೆ? ಫ್ಲೋ ಆಗುತ್ತೆ. ಯಾವುದ್ರ ಮುಖಾಂತರ? ಮೈನಾರಿಟಿ ಕ್ಯಾರಿಯರ್ಸ್ ನ ಮುಖಾಂತರ. ಸೊ ಎನ್ ಸೈಡ್ ಅಲ್ಲಿ ಮೈನಾರಿಟಿ ಕ್ಯಾರಿಯರ್ಸ್ ಯಾವುದು? ಮೈನಾರಿಟಿ ಕ್ಯಾರಿಯರ್ಸ್ ಎನ್ ಸೈಡ್ ಅಲ್ಲಿ ಹೋಲ್ಸ್. ಸೊ ಈ ಹೋಲ್ಸ್ ಏನ್ ಮಾಡ್ತವೆ? ಆ ಕಡೆ ಜಂಪ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಪಿ ಸೈಡ್ ಅಲ್ಲಿ ಮೈನಾರಿಟಿ ಕ್ಯಾರಿಯರ್ಸ್ ಯಾವುದು? ಎಲೆಕ್ಟ್ರಾನ್ಸ್. ಸೊ ಮೆಜಾರಿಟಿ ಕ್ಯಾರಿಯರ್ಸ್ ಕಡೆಯಿಂದ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗಿ ಏನ್ ಮಾಡುತ್ತೆ? ಮೈನಾರಿಟಿ ಕ್ಯಾರಿಯರ್ಸ್ ಕರೆಂಟ್ ನ ಫ್ಲೋ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ಏನಾದ್ರೂ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಗ್ರೇಟರ್ ದೆನ್ ರೆಸಿಸ್ಟೆನ್ಸ್ ಆದರೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಗ್ರೇಟರ್ ದೆನ್ ರೆಸಿಸ್ಟೆನ್ಸ್ ಆದ್ರೆ ಅವಾಗ ಫ್ಲೋ ಆಗೋದಕ್ಕೆ ಬಿಡ್ತಾ ಹೋಗ್ತವೆ. ಸೊ ಇವಾಗ ಈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಯಾವ ಡೈರೆಕ್ಷನ್ ಅಲ್ಲಿ ಹಾಕ್ತಿವಿ ಅನ್ನೋದ್ರನ್ನ ನೋಡಿ. ರೆಸಿಸ್ಟೆನ್ಸ್ ಯಾವತ್ತಿದ್ರು ಪ್ಲಸ್ ಇಂದ ಮೈನಸ್ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ತೋರಿಸ್ತಾ ಹೋಗುತ್ತೆ. ಈ ಡಿಪ್ಲೀಷನ್ ರೀಜನ್ ಅಲ್ಲಿ ಇರುವಂತಹ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅವುಗಳ ಎಲೆಕ್ಟ್ರಿಕ್ ಫೀಲ್ಡ್ ಫ್ಲೋ ಆಗುವಂತದ್ನ ಯಾವ ಕಡೆಯಿಂದ ತೋರಿಸುತ್ತೆ? ಪ್ಲಸ್ ಇಂದ ಮೈನಸ್ ಗೆ ತೋರಿಸ್ತಾ ಹೋಗುತ್ತೆ. ಈಗ ನಮಗೆ ಎರಡು ಟೈಪ್ ಆಫ್ ಸಿಚುಯೇಷನ್ಸ್ ಬರುತ್ತೆ. ಒಂದು ಫಾರ್ವರ್ಡ್ ಬಯಾಸ್, ಇನ್ನೊಂದು ರಿವರ್ಸ್ ಬಯಾಸ್ ಪಿ ಎನ್ ಜಂಕ್ಷನ್ ಅಂತ. ಮೊದಲನೇದು ಫಾರ್ವರ್ಡ್ ಬಯಾಸ್, ಫಾರ್ವರ್ಡ್ ಬಯಾಸ್ಡ್ ಪಿ ಎನ್ ಜಂಕ್ಷನ್. ನೆಕ್ಸ್ಟ್ ಎರಡನೇದೇನು? ರಿವರ್ಸ್ ಬಯಾಸ್ಡ್ ಪಿ ಎನ್ ಜಂಕ್ಷನ್. ರಿವರ್ಸ್ ಬಯಾಸ್ಡ್ ಪಿ ಎನ್ ಜಂಕ್ಷನ್. ಸೊ ಫಾರ್ವರ್ಡ್ ಬಯಾಸ್ಡ್ ಪಿ ಎನ್ ಜಂಕ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಡಿಪ್ಲೀಷನ್ ರೀಜನ್ ನಲ್ಲಿರುವಂತಹ ರೆಸಿಸ್ಟೆನ್ಸ್ ಯಾವ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ತೋರಿಸ್ತಾ ಇದೆ ಅದೇ ಸೇಮ್ ಡೈರೆಕ್ಷನ್. ಈಗ ಫಾರ್ವರ್ಡ್ ಬಯಾಸ್ ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ನೋಡಿ, ಈ ಡಿಪ್ಲೀಷನ್ ರೀಜನ್ ಅಲ್ಲಿ ಈ ರೆಸಿಸ್ಟೆನ್ಸ್ ಏನ್ ಮಾಡ್ತಾ ಇದೆ? ಬಿಲ್ಟ್ ಇನ್ ಅದರಲ್ಲಿರುವಂತಹ ಎಕ್ಸ್ಟರ್ನಲ್ ಫೀಲ್ಡ್ ನ ಪ್ಲಸ್ ಇಂದ ಮೈನಸ್ ಕಳಿಸ್ತಾ ಇದೆ ಅಲ್ವಾ? ಸೊ ಈ ಫಾರ್ವರ್ಡ್ ಬಯಾಸ್ ಏನ್ ಮಾಡುತ್ತೆ? ಮೈನಸ್ ಇಂದ ಪ್ಲಸ್ ಗೆ ಅದರ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡುತ್ತೆ. ಏನಾಯ್ತು? ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಟು ಬಿಲ್ಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಬಿಲ್ಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಈ ರೆಸಿಸ್ಟೆನ್ಸ್, ಈ ಡಿಪ್ಲೀಷನ್ ರೀಜನ್ ಅಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ಪ್ರೊಡ್ಯೂಸ್ ಮಾಡ್ತಿರುವಂತಹ ಬಿಲ್ಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಏನೋ ಆಪೋಸಿಟ್ ಆಗಿರುವಂತಹ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಈ ಫಾರ್ವರ್ಡ್ ಬಯಾಸ್ ಜಂಕ್ಷನ್ ಅಪ್ಲೈ ಮಾಡುತ್ತೆ. ಸೊ ಆಪೋಸಿಟ್ ಆಗಿ ಅಪ್ಲೈ ಮಾಡಿದಾಗ ಏನಾಯ್ತು? ಈ ಡಿಪ್ಲೀಷನ್ ರೀಜನ್ ಇನ ಸೈಜ್ ಚಿಕ್ಕದಾಗ್ತಾ ಹೋಗುತ್ತೆ. ಏನಾಯ್ತು? ಡಿಪ್ಲೀಷನ್ ರೀಜನ್ ಇನ ಸೈಜ್ ಚಿಕ್ಕದಾಯ್ತು. ಈಗ ನಮಗೇನಾಯ್ತು? ಇದು ಪಿ ಜಂಕ್ಷನ್, ಎನ್ ಜಂಕ್ಷನ್. ಏನಾಯ್ತು? ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ಆಪೋಸಿಟ್ ಆಗಿ ಹಾಕಿದಾಗ ಬಿಲ್ಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಆಪೋಸಿಟ್ ಆಗಿರೋದ್ರಿಂದ ನಮಗೆ
ಡಿಪ್ಲೀಷನ್ ರೀಜನ್ ಸೈಜ್ ಚಿಕ್ಕದಾಯ್ತು. ಡಿಪ್ಲೀಷನ್ ಸೈಜ್ ಚಿಕ್ಕದಾಯ್ತು ಅಂತಂದ್ರೆ ಅದರಲ್ಲಿರುವಂಥ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಚಿಕ್ಕದಾಯ್ತು. ಅವಾಗ ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ವೋಲ್ಟೇಜ್ ಸೋರ್ಸನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ವೋಲ್ಟೇಜ್ ಕೊಟ್ಟೆ ಅಂತ ಅನ್ಕೊಳ್ಳಿ, ಪ್ಲಸ್ ಮೈನಸ್ ವೋಲ್ಟೇಜ್ ಸೋರ್ಸನ್ನು ಕೊಟ್ಟೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಸೈಡಲ್ಲಿ ಇರುವಂತಹ ಮೆಜಾರಿಟಿ ಕ್ಯಾರಿಯರ್ಸ್ಗಳ್ಯಾವು ಎಲೆಕ್ಟ್ರಾನ್ ಅಂದ್ರೆ ಮೈನಸ್, ಈ ಕಡೆ ಇರುವಂತಹ ಮೆಜಾರಿಟಿ ಕ್ಯಾರಿಯರ್ಸ್ ಯಾವು ಪ್ಲಸ್ ಅಂತ ಅಂದ್ರೆ ಹೋಲ್ಸ್. ಸೊ ಏನಾಗುತ್ತೆ, ಈ ಕಡೆಯಿಂದ ಎಲೆಕ್ಟ್ರಾನ್ಸ್ಗಳು ಈ ಒಂದು ಡಿಪ್ಲೇಷನ್ ರೀಜನ್ ಅನ್ನ ಪಾಸ್ ಮಾಡಿ ಈ ಕಡೆ ಬರೋದಕ್ಕೆ ಟ್ರೈ ಮಾಡ್ತವೆ. ಅದೇ ರೀತಿ ಹೋಲ್ಸ್ಗಳು ಏನ್ ಮಾಡ್ತವೆ, ಈ ಕಡೆ ಸೈಡ್ ಇಂದ ಆ ಕಡೆದಕ್ಕೆ ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಈಗ ಏನಾಯ್ತು, ಎಲೆಕ್ಟ್ರಾನ್ಸ್ಗಳು ಈ ಕಡೆಯಿಂದ ಈ ಕಡೆ ಫ್ಲೋ ಆಗೋದಕ್ಕೆ ಟ್ರೈ ಮಾಡ್ತವೆ, ಹೋಲ್ಸ್ಗಳು ಪಿ ಇಂದ ಎನ್ ಕಡೆ ಸೈಡ್ಗೆ ಹೋಗೋದಕ್ಕೆ ಟ್ರೈ ಮಾಡ್ತವೆ. ಸೊ ಅವಾಗ ಏನಾಯ್ತು, ನಮಗೆ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಕರೆಂಟ್ ಪ್ರೊಡ್ಯೂಸ್ ಆಗಬೇಕು ಅಂತಂದ್ರೆ ಈ ಹೋಲ್ಸ್ಗಳು ಇದ್ರ ಮುಖಾಂತರ ಹೋಗ್ಬಿಟ್ಟು ಏನ್ ಮಾಡ್ತವೆ, ನೆಗೆಟಿವ್ ಟರ್ಮಿನಲ್ಗೆ ಅಟ್ರಾಕ್ಟ್ ಆಗ್ತವೆ. ಹೋಲ್ಸ್ attract towards negative terminal. ಸೊ ಹೋಲ್ಸ್ಗಳು ಏನ್ ಮಾಡ್ತವೆ, ನೆಗೆಟಿವ್ ಟರ್ಮಿನಲ್ಗೆ ಅಟ್ರಾಕ್ಟ್ ಆಗ್ತವೆ. ಅದೇ ರೀತಿ ಎಲೆಕ್ಟ್ರಾನ್ಗಳು ಈ ಕಡೆಯಿಂದ ಎನ್ ಜಂಕ್ಷನ್ ಇಂದ ಪಿ ಅಂತ ಅಂದ್ರೆ ಪಾಸಿಟಿವ್ ಟರ್ಮಿನಲ್ಗೆ ಎಲೆಕ್ಟ್ರಾನ್ಸ್ಗಳು ಅಟ್ರಾಕ್ಟ್ ಆಗ್ತಾ ಹೋಗ್ತವೆ. ಸೊ ಪಾಸಿಟಿವ್ ಟರ್ಮಿನಲ್ಗೆ ಎಲೆಕ್ಟ್ರಾನ್ಸ್ಗಳು ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ ಈ ಒಂದು ರೆಸಿಸ್ಟೆನ್ಸ್ ಅನ್ನ ನಾನು ನೆಗ್ಲಿಜಿಬಲ್ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡಬೇಕು, ಈ ಒಂದು ಪಿ ಎನ್ ಜಂಕ್ಷನ್ ನಲ್ಲಿ ಯೂಸ್ ಮಾಡ್ತಿರುವಂತಹ ಸೆಮಿ ಕಂಡಕ್ಟರ್ ಇರುವಂತಹ ಥ್ರೆಶೋಲ್ಡ್ ವೋಲ್ಟೇಜ್ ಅಂದ್ರೆ ಅದು ಎಷ್ಟು ವೋಲ್ಟೇಜ್ ಅನ್ನ ಬೇರ್ ಮಾಡಬಹುದು ಅಂತಂದ್ರೆ ಅದು ತಡ್ಕೋಬಹುದು, ಅದಕ್ಕಿಂತ ಜಾಸ್ತಿ ವೋಲ್ಟೇಜ್ ಅನ್ನ ಕೊಟ್ರೆ ಏನ್ ಮಾಡಬಹುದು, ನಾವು ಈ ಡಿಪ್ಲೀಷನ್ ರೀಜನ್ ಅನ್ನೇ ನೆಗ್ಲಿಜಿಬಲ್, ಅದರ ರೆಸಿಸ್ಟೆನ್ಸ್ ಏನ್ ಇದರಿಂದ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರೋಂಥದ್ದನ್ನ ಸ್ಟಾಪ್ ಮಾಡೋದಕ್ಕೆ ರೆಸಿಸ್ಟೆನ್ಸ್ ಮಾಡ್ತಾ ಇದೆಯಲ್ಲ ಅದನ್ನ ಡಿಕ್ರೀಸ್ ಮಾಡಬಹುದು. ಏನ್ ಮಾಡಿ, ವೋಲ್ಟೇಜ್ ಥ್ರೆಶೋಲ್ಡ್ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡಿ, ಥ್ರೆಶೋಲ್ಡ್ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ಸಿಲಿಕಾನ್ ನ ನೋಡ್ತಾ ಹೋದ್ರೆ ಅದರ ಥ್ರೆಶೋಲ್ಡ್ ಸಿಲಿಕಾನ್ ಇಂದು ಥ್ರೆಶೋಲ್ಡ್ ವೋಲ್ಟೇಜ್ ಎಷ್ಟು 0.7 ವೋಲ್ಟ್. ನಾನೇನಾದ್ರೂ 0.7 ವೋಲ್ಟ್ ಗಿನ್ನ ಜಾಸ್ತಿ ವೋಲ್ಟೇಜ್ ಅನ್ನ ಅಪ್ಲೈ ಮಾಡಿದ್ರೆ ಇಲ್ಲಿರುವಂತ ಡಿಪ್ಲೀಷನ್ ರೀಜನ್ ಇನ ರೆಸಿಸ್ಟೆನ್ಸ್ ಏನಾಗುತ್ತೆ, ನೆಗ್ಲಿಜಿಬಲ್. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ನೆಗ್ಲಿಜಿಬಲ್. ಸೊ ಇವಾಗ ರೆಸಿಸ್ಟೆನ್ಸ್ ನೆಗ್ಲಿಜಿಬಲ್ ಆದ ತಕ್ಷಣ ಏನಾಗುತ್ತೆ, ನನಗೆ ಜಾಸ್ತಿ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಸೊ ಅದನ್ನ ಗ್ರಾಫ್ ಅಲ್ಲಿ ತೋರಿಸ್ತಾ ಹೋಗೋಣ. ಇದು ಕರೆಂಟ್, ಇದು ವೋಲ್ಟೇಜ್. ಸೊ ಇದು I0. ಸೊ ಏನಾಯ್ತು, ಕರೆಂಟು ನೀವು ಹೇಗೆ ವೋಲ್ಟೇಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ನೋಡಿ, ವೋಲ್ಟೇಜ್ ಈ ಕಡೆ ಪಾಸಿಟಿವ್, ಕರೆಂಟ್ ಈ ಕಡೆ ಪಾಸಿಟಿವ್. ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಸೊ ಬಲಗಡೆ ಹೋದಂಗೆ ವೋಲ್ಟೇಜ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಮೇಲ್ಗಡೆ ಹೋದಂಗೆ ಕರೆಂಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾವಾಗ ನಾವು ವೋಲ್ಟೇಜ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೀವಿ, ವೋಲ್ಟೇಜ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿದಂಗೆ ಥ್ರೆಶೋಲ್ಡ್ ಏನಿದೆ, ಥ್ರೆಶೋಲ್ಡ್ ಇಲ್ಲಿವರೆಗೂ ಥ್ರೆಶೋಲ್ಡ್ ಅಂತ ಅನ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೂ. ಸೊ ವ್ಯಾಲ್ಯೂ ಕರೆಂಟ್ ವ್ಯಾಲ್ಯೂ ಕಡಿಮೆನೇ ಇದೆ. ಥ್ರೆಶೋಲ್ಡ್ ವ್ಯಾಲ್ಯೂನ ಒಂದ್ಸಲಿ ರೀಚ್ ಆಗಿ ಅದಕ್ಕಿಂತ ಜಾಸ್ತಿ ಕೊಟ್ಟ ಮೇಲೆ 0.7ಗಿಂತ ಜಾಸ್ತಿ ಕೊಟ್ಟಿದ ತಕ್ಷಣ ಇಲ್ಲಿರುವಂತ ಡಿಪ್ಲೀಷನ್ ರೀಜನ್ ಇನ ರೆಸಿಸ್ಟೆನ್ಸ್ ಕಡಿಮೆ ಆಯಿತು. ಅಂದ್ರೆ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ಗಳು ಆರಾಮಾಗಿ ಫ್ಲೋ ಆಗಂಗಾಯ್ತು. ಅವಾಗ ಏನಾಗುತ್ತೆ, ಕರೆಂಟ್ ಜಾಸ್ತಿ ಆಗುತ್ತೆ. ನೋಡಿ ಕರೆಂಟ್ ವ್ಯಾಲ್ಯೂ ಏನಾಯ್ತು, ಪೀಕ್ ಆಯ್ತು ಅಂದ್ರೆ ಮೇಗೋಯ್ತು. ಅದೇ ರೀತಿ ಫಾರ್ವರ್ಡ್ ಬಯಾಸ್ ಆಯ್ತು. ಇವಾಗ ರಿವರ್ಸ್ ಬಯಾಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ರಿವರ್ಸ್ ಬಯಾಸ್ ಅಂತ ಅಂದ್ರೆ ಏನು, ಇದರ ಉಲ್ಟಾ. ಸೊ ರಿವರ್ಸ್ ಬಯಾಸ್ ಅಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಆಗಿರಲ್ಲ, ಸೇಮ್ ಡೈರೆಕ್ಷನ್ ನಲ್ಲಿ ಇರುತ್ತೆ. ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಇರಲ್ಲ, ಸೇಮ್ ಡೈರೆಕ್ಷನ್ ಟು ದ ಬಿಲ್ಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇವಾಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಬಿಲ್ಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಒಂದೇ ಡೈರೆಕ್ಷನ್ ಆಗಿರೋದ್ರಿಂದ ಈ ಒಂದು ಪಿ ಎನ್ ಜಂಕ್ಷನ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಏನಾಯ್ತು, ಎಕ್ಸ್ಪ್ಯಾಂಡ್ ಅಂದ್ರೆ ಅದರ ವಿಡ್ತ್ ಜಾಸ್ತಿ ಆಯ್ತು. ಪಿ ಎನ್ ಜಂಕ್ಷನ್ ಇನ ವಿಡ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಈ ಜಂಕ್ಷನ್ ಡಿಪ್ಲೀಷನ್ ರೀಜನ್ ಇದೆಯಲ್ಲ, ಈ ಡಿಪ್ಲೀಷನ್ ರೀಜನ್ ಇನ ವಿಡ್ತ್ ಜಾಸ್ತಿ ಆಯ್ತು. ಡಿಪ್ಲೀಷನ್ ರೀಜನ್ ಸೇಮ್ ಡೈರೆಕ್ಷನ್ ನಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿರೋದ್ರಿಂದ ಡಿಪ್ಲೀಷನ್ ರೀಜನ್ ಜಾಸ್ತಿ ಆಯ್ತು. ಡಿಪ್ಲೀಷನ್ ರೀಜನ್ ಜಾಸ್ತಿ ಆಯ್ತು ಅಂತಂದ್ರೆ ನಮಗೆ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ಗಳು ಓಡಾಡೋದು ತುಂಬಾ ಕಷ್ಟ ಆಗುತ್ತೆ. ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ಗಳು ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಅವಾಗ ಏನ್ ಮಾಡ್ತವೆ, ಅವು ಅದರ ಹತ್ರ ಇರುವಂತ ಟರ್ಮಿನಲ್ಗಳ ಹತ್ರ ಹೋಗ್ತವೆ. ಸೊ ಏನಾಯ್ತು, ಹೋಲ್ಸ್ಗಳು ಪಾಸಿಟಿವ್ ಟರ್ಮಿನಲ್ ಹೋಗುತ್ತೆ. ಹೋಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಟರ್ಮಿನಲ್ ಅಂಡ್ ದ ಎಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ನೆಗೆಟಿವ್ ಟರ್ಮಿನಲ್. ಸೊ ಹೋಗೋದಕ್ಕೆ ಆಗಲ್ವಲ್ಲ, ಅವಾಗ ಏನ್ ಮಾಡ್ತವೆ, ಅದ್ರ ಹತ್ರ ಇರುವಂತಹ ವೋಲ್ಟೇಜಿನ ಅಪ್ಲೈ ಮಾಡಿರುವಂತಹ ವೋಲ್ಟೇಜಿನ ಟರ್ಮಿನಲ್ಗಳ ಹತ್ರ ಹೋಗಿ ನಿಂತ್ಕೊಂತ ಹೋಗ್ತವೆ.
ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಥ್ರೆಶೋಲ್ಡ್ ವೋಲ್ಟೇಜ್ ಕೂಡ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ನಾವು ಥ್ರೆಶೋಲ್ಡ್ ವೋಲ್ಟೇಜ್ ನ ರಿವರ್ಸ್ ಬಯಾಸ್ ಕಂಡೀಷನ್ ಅಲ್ಲಿ ಏನ್ ಮಾಡ್ತೀವಿ, ಡಿಕ್ರೀಸ್ ಮಾಡ್ತೀವಿ. ನೋಡಿ ಥ್ರೆಶೋಲ್ಡ್ ವೋಲ್ಟೇಜ್ ಏನಾಗ್ತಾ ಇದೆ, ಡಿಕ್ರೀಸ್, ನೆಗೆಟಿವ್ ಸೈಡ್ ಬರ್ತಾ ಇದೆ. ಒಂದು ಸ್ಯಾಚುರೇಷನ್ ಬಂದಾದ್ಮೇಲೆ ಐ ಸ್ಯಾಚುರೇಷನ್ ಅಂತ ಕರಿತೀವಿ. ಇದನ್ನೇನಂತ ಕರೆಯೋಣ, ಕರೆಂಟ್, ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಸ್ಯಾಚುರೇಷನ್ ಕರೆಂಟ್ ಏನಾಗುತ್ತೆ, ಒಂದೇ ಸಲ ಡಿಪ್ ಆಗ್ಬಿಡುತ್ತೆ. ಏನಕ್ಕೆ, ಇಲ್ಲಿ ಡಿಪ್ಲೀಷನ್ ರೀಜನ್ ವಿಡ್ತ್ ಜಾಸ್ತಿ ಆಗಿರೋದ್ರಿಂದ ಕರೆಂಟ್ ಫ್ಲೋ ಆಗೋದಕ್ಕೆ, ಅಂದ್ರೆ ಎಲೆಕ್ಟ್ರಾನ್ಸ್ ಈ ಕಡೆ ಬಂದ್ರೆ ಹೋಲ್ಸ್ ಆ ಕಡೆ ಹೋದ್ರೆ ತಾನೇ ಕರೆಂಟ್ ಫ್ಲೋ ಆಗೋದು, ಆ ಒಂದು ಪ್ರೋಸೆಸ್ ಅಲೋ ಆಗ್ತಾ ಇಲ್ಲ. ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು, ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು, ವೋಲ್ಟೇಜ್ ವ್ಯಾಲ್ಯೂ ಕೂಡ ನಾವು ಕಡಿಮೆ ಮಾಡಿದ್ವಿ. ವೋಲ್ಟೇಜ್ ವ್ಯಾಲ್ಯೂ ಜಾಸ್ತಿ ಆಗಿದ್ರೆ ಏನಾದರೂ ಒಂದು ಮಾಡ್ಬೋದಿತ್ತು, ಆದರೆ ಇಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಕೂಡ ಕಡಿಮೆ ಮಾಡ್ತಾ ಇದ್ದೀವಿ. ಅವಾಗ ಏನಾಯ್ತು, ಸ್ಯಾಚುರೇಷನ್ ಕರೆಂಟ್ ಐಎಸ್ ಏನಾಯ್ತು, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ಏನಂತ ಕರಿಬಹುದು, ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿಬಹುದು. ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಅದೇ ರೀತಿ ಇದೇನಿದು ಫಾರ್ವರ್ಡ್ ಸ್ಯಾಚುರೇಷನ್ ಕರೆಂಟ್ ಅಂತಾನೂ ಕೂಡ ನಾವು ಕರಿತಾ ಹೋಗ್ಬೋದು. ಫಾರ್ವರ್ಡ್ ಸ್ಯಾಚುರೇಷನ್ ಕರೆಂಟ್ ಮೇಗ್ ಹೋಗುತ್ತೆ, ವೋಲ್ಟೇಜ್ ನ ಅಪ್ಲೈ ಮಾಡಿದಾಗ ಫಾರ್ವರ್ಡ್ ಬಯಾಸ್ ಅಲ್ಲಿ, ರಿವರ್ಸ್ ಬಯಾಸ್ ಅಲ್ಲಿ ನಾವು ವೋಲ್ಟೇಜ್ ನ ಡಿಕ್ರೀಸ್ ಮಾಡಿ ಡಿಪ್ಲೀಷನ್ ರೀಜನ್ ವಿಡ್ತ್ ಜಾಸ್ತಿ ಆದ ತಕ್ಷಣ ಸ್ಯಾಚುರೇಷನ್ ಕರೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕೂಡ ಕರಿತಾ ಹೋಗ್ಬೋದು. ಸೊ ಪಿ ಎನ್ ಜಂಕ್ಷನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.